ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಮತ್ತೆ ಇದು ಅಷ್ಟೇ ಹೇಳ್ಬೇಕಾದ್ರೆ, ಅಮ್ಮ ನೀನೇ ಜಗನ್ಮಾತೆ ತಾಯಿಯಾಗಿ ನನ್ನನ್ನು ಸಲ್ಲುತ್ತಾ ಇದ್ದೆ, ನಿನಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ, ನನ್ನ ಹೃದಯ ಪೂರ್ವಕ ನಮಸ್ಕಾರ. ಅದಕ್ಕೆ ಅಪ್ಪಾಜಿ ಹೇಳ್ತಾ ಇರ್ತಾರೆ, ಪ್ರತಿಯೊಂದು ಹೇಳ್ಬೇಕಾದ್ರೆ ಭಾವ ಅತಿ ಮುಖ್ಯ. ಅದು ಬರ್ಬೇಕಾದ್ರೆ ಆ ಭಾವನೆ ನಮ್ಮಲ್ಲಿರ್ಬೇಕು ಅಲ್ವಾ. ನಮ್ಮನ್ನ ಸಲಹುತ್ತಿರೋದು ಯಾರು? ಆ ಮಹಾಶಕ್ತಿನೇ ಮಾತೃರೂಪಿಣಿಯಾಗಿ ನಮ್ಮನ್ನೆಲ್ಲ ಸಲಹುತ್ತಾ ಇದ್ದಾಳೆ. ಹಾಗಾಗಿ ಅದೊಂದು ಪ್ರತಿಯೊಂದು ಹೇಳ್ಬೇಕಾದ್ರೂ ಆ ಒಂದು ಭಾವನೆ ನಮ್ಮಲ್ಲಿ ಇರಲಿ. ಆ ತಾಯಿಗೆ ಆ ಧನ್ಯತಾ ಭಾವದಿಂದ ಆ ಒಂದು ನಮಸ್ಕಾರವನ್ನು ಮಾಡೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಇದು ಎಲ್ಲಿ ಬರುತ್ತೆ ಅಂದರೆ, ದೇವಿ ಮಹಾತ್ಮೆಯಲ್ಲಿ ಉತ್ತರ ಚರಿತ್ರೆಯಲ್ಲಿ ಬರ್ತಕ್ಕಂಥದ್ದು. ಶುಂಭರ ವಧೆಯ ಸಂದರ್ಭದಲ್ಲಿ ಇದು ಬರುತ್ತೆ. ದೇವಾನುದೇವತೆಗಳೆಲ್ಲ ತಮ್ಮ ಅಧಿಕಾರವನ್ನು ಕಳ್ಕೊಂಡಿರ್ತಾರೆ. ಶುಂಭರು ಎಲ್ಲರನ್ನು ಸೋಲಿಸಿ, ಆಗ ಹಿಮಾಲಯದ ತಪ್ಪಲಿನಲ್ಲಿ ನಿಂತಹ ಎಲ್ಲ ದೇವಾನುದೇವತೆಗಳು ಕೂಡ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಆವಾಗಲೇ ಪ್ರಾರ್ಥನೆ ಮಾಡಿದ್ದು, ಯಾ ದೇವಿ ಸರ್ವಭೂತೇಷು. ಆಗ ಪಾರ್ವತಿ ಜಾಹ್ನವಿ ಅಂದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಬರ್ತಾಳೆ. ಮುಂದೆ ಆ ಕಥೆ ಮುಂದುವರಿಯುತ್ತೆ. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಆ ದೇವಿಯನ್ನ ದೈವವನ್ನು ನೋಡುವ ಮ್ಯಾಕ್ಸಿಮಿಟಿಯಲ್ಲಿ ತೋರಿಸುತ್ತೆ. ಯಾವುದು ದೈವ ಅಥವಾ ಯಾವುದು ದೇವಿ ಅಂದರೆ ಅದೊಂದು ರೂಪ ಅಲ್ಲ, ಅದೊಂದು ನಾಮ ಅಲ್ಲ. ಹಾಗಾದ್ರೆ ಏನು? ಅದೊಂದು ಭಾವ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಅಂದ್ರೆ ಅರ್ಥ, ಕ್ರಿಮಿಕೀಟ ಪಶು ಪ್ರಾಣಿಗಳು ಎಲ್ಲವೂ ಕೂಡ ಆ ಮಾತೃತ್ವವನ್ನು ಹೊಂದಿದೆ. ಕರುವನ್ನು ಹಾಕಿದಂತಹ ಹಸು, ಆ ಕರು ಅಂಬಾ ಅಂತ ಕರೆದಾಗ ಅದರ ಮೈ ನೆಕ್ತಾ ನಿಂತ್ಕೊಳ್ತೆ. ಅಲ್ಲಿ ಬರ್ತಕ್ಕಂಥ ಆ ಒಂದು ಪ್ರೇಮ ಏನಿದೆ ಅದು ಮಾತೃತ್ವ. ಹುಲಿ ಅಥವಾ ಸಿಂಹ ತನ್ನ ಉಗುರು ಮತ್ತು ಹಲ್ಲು ಬಾಯಿಂದ ಎಲ್ಲ ಬೇರೆ ಪ್ರಾಣಿಗಳನ್ನು ತಿನ್ನುತ್ತೆ. ಆದರೆ ಅದೇ ಅಥವಾ ಹುಲಿ ಸಿಂಹ ತನ್ನ ಮರಿಗಳನ್ನು ಅದೇ ಬಾಯಿಂದ ಎತ್ಕೊಂಡು ಬೇರೆ ಕಡೆ ಇಡುತ್ತವೆ, ಆ ಮರಿಗಳು ಒಂಚೂರು ಪೆಟ್ಟಾಗಲ್ಲ. ಪ್ರತಿಯೊಂದು ಕೂಡ ಆ ಮಾತೃತ್ವವನ್ನು ಹೊಂದಿರತಕ್ಕಂಥದ್ದು. ಈ ಎಲ್ಲ ಮಾತೃತ್ವ ಏನಿದೆ ಅಮ್ಮ, ಅದು ನೀನು ಯಾವುದೋ ಒಂದಲ್ಲ. ಎಲ್ಲೆಲ್ಲಿ ನಾವು ಆ ಮಾತೃ ಮಮತೆಯನ್ನು ಬರೀ ಒಂದು ನಾಯಿ ನೋಡು, ಅವು ಮರಿ ಹಾಕ್ತಾಗ ನೀ ಹತ್ರಕ್ಕೆ ಹೋದ್ರೆ ನಿನ್ನ ಕಚ್ಚೆ ಹಾಕಿಬಿಡುತ್ತವೆ ಟು ಪ್ರೊಟೆಕ್ಟ್. ಇದನ್ನು ಯಾರು ಹೇಳ್ಕೊಡಲ್ಲ, ಮನುಷ್ಯರಿಗೂ ಯಾರು ಹೇಳ್ಕೊಡಲ್ಲ. ಹೇಗಾಗೋ ಆಡ್ತಾ ಇದ್ದ ಒಂದು ಹುಡುಗಿಗೆ ಒಂದು ಮಗು ಆಗ್ಬಿಡ್ಲಿ, ಹೇಗಾಗ್ಬಿಡ್ತಾಳೆ ಗೊತ್ತಾ? ಅವಳು ಚೇಂಜ್ ಆಗಿಬಿಡ್ತಾಳೆ. ತಾನು ಹೆತ್ತ ಮಗುವನ್ನು ಹೇಗೆ ಪ್ರೀತಿ ಮಾಡಬೇಕು ಅಂಥೇಳಿ ಯಾವ ಆನ್ಲೈನ್ ಕ್ಲಾಸು ನಡೆಯಲ್ಲ, ಯಾರು ಹೇಳ್ಕೊಡ್ಲೂ ಬೇಕಾಗಿಲ್ಲ, ಅದು ತಾನೇ ಉತ್ಪತ್ತಿ ಆಗಿಬಿಡುತ್ತೆ. ಇದು ಮಾತೃಭಾವ. ಇಲ್ಲಿ ಮಾತೃ ಅಲ್ಲ, ಆ ಮಾತೃಭಾವ. ಮದರ್ಹುಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇಟ್ ಇಸ್ ನಾಟ್ ದ ಮದರ್, ಇಟ್ಸ್ ದ ಮದರ್ಹುಡ್. ಅದು ಈ ಮದರ್ಹುಡ್ಗೆ ನಾ ನಮಸ್ಕಾರ, ಮದರ್ಗಲ್ಲ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥೆ. ಸರ್ವಭೂತೇಷು ಎಲ್ಲರಲ್ಲೂ ಇರ್ತಕ್ಕಂತಹ, ಎಲ್ಲರೂ ಅಂದ್ರೇನೋ ಬರೀ ಮನುಷ್ಯರಲ್ಲ, ಎಲ್ಲ ಕ್ರಿಮಿಕೀಟ ಪಶು ಪ್ರಾಣಿಗಳಲ್ಲಿ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಆ ಮಾತೃಭಾವವನ್ನು ಪ್ರತಿಯೊಂದು ಕೂಡ ತನ್ನ ಸಂತತಿಯನ್ನು ಬರೀ ರಕ್ಷಣೆಯಷ್ಟೆಲ್ಲ ಪ್ರೀತಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಅಂಥ ತಾಯಿ ನಿನಗೆ ನಮಸ್ಕಾರ. ಇಲ್ಲೊಂದು ದೇವಿ ಅಂತಂದರೆ ಒಂದು ಫಿಗರ್ ಅಲ್ಲ, ಎಲ್ಲೆಲ್ಲಿ ನಾವು ಮಾತೃತ್ವವನ್ನು ಕಾಣ್ತೀವಿ ಅಲ್ಲೆಲ್ಲ ಅಮ್ಮ ನೀನಿದೀಯ. ಇದು ಭಾರತೀಯ ಪರಂಪರೆಯ ಅತ್ಯುನ್ನತವಾದಂಥ ಸ್ಥಿತಿಯನ್ನು ತೋರಿಸುತ್ತೆ. ಯಾದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ. ಎಲ್ಲೆಲ್ಲಿ ಶಕ್ತಿ ಕಾಣಿಸ್ತಾ ಇದೆ
ಅದೆಲ್ಲವೂ ನೀನೇ ಕಣಮ್ಮ. ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ. ಎಲ್ಲೆಲ್ಲಿ ಶಾಂತಿ ಇದೆ ಅದೆಲ್ಲ ನೀನೇ. ಹಾಗೆ ಒಂದೊಂದಾಗಿ ಹೇಳ್ಕೊಂಡ್ಬರ್ತಾರೆ. ಒಟ್ಟಾರೆಯಾಗಿ ಆ ಜಗನ್ಮಾತೆ, ಆ ದೇವಿ ಯಾರಪ್ಪ ಅಂದರೆ ನಾಮರೂಪಗಳನ್ನು ಮೀರಿದಂತಹ ಅದೊಂದು ಅತ್ಯುನ್ನತವಾದಂತಹ ಭಾವ. ಹೀಗೆ ಹೇಳಿ ದೇವಾನುದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾರೆ. ಮತ್ತೆ ನಾವ್ಯಾಕೆ ಅದನ್ನು ಹೇಳಬೇಕು ಅಂದರೆ, ನೀನು ಆ ಭಾವಕ್ಕೆ ಏರಬೇಕು. ಆ ಭಾವಕ್ಕೆ ಏರುವುದು ಅಂದ್ರೇನು? ನೀ ಕೂತಿರೋ ನೀನು ನನಗೆ ನಿನ್ನ ಹೆಸರು ಅಲ್ಲ, ನಿನ್ನ ರೂಪವೂ ಅಲ್ಲ, ಆದರೆ ನೀನು ಕೂಡ ಆ ಜಗನ್ಮಾತೆಯ ಸ್ವರೂಪ. ಯಾರು? ಬರೀ ನೀನಲ್ಲ, ಹೊರಗಡೆ ಕಾಣುವ ಎಲ್ಲವೂ ಕೂಡ ಆ ಜಗನ್ಮಾತೆಯ ಸ್ವರೂಪ. ಅವು ಮಟ್ಟಕ್ಕೆ ನಮ್ಮ ಮನಸ್ಸನ್ನು ಎತ್ಕೊಂಡು ಹೋಗುತ್ತೆ. ಎಲ್ಲವೂ ಅವಳೇ ಆಗಿದ್ದಾಳೆ. ಎಲ್ಲೆಲ್ಲೂ ಅವಳೇ, ಎಲ್ಲವೂ ಅವಳೇ, ನನ್ನಮ್ಮನಿರದ ತಾಣವ ಕಾಣೆ. ಸಕಲವು ಅವಳೇ, ಸರ್ವವು ಅವಳೇ, ಸಕಲ ಚರಾಚರ ನನ್ನಮ್ಮ ತಾನೇ. ದಟ್ಸ್ ದ ಮ್ಯಾಕ್ಸಿಮಿಟಿ. ಎಲ್ಲವೂ ಅವಳೇ. ಅದೇ ಒಂದೇ ಒಂದು ಪದ, ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ಅದರಲ್ಲೂ ಅದೊಂದು ಪದ ಇಟ್ಸ್ ದ. ಯಾಕೆಂದರೆ ಎಲ್ಲ ಪ್ರೀತಿಗಳಿಗಿಂತ, ಎಲ್ಲ ಆ ಒಂದು ಸಂಬಂಧಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಸಂಬಂಧ ಮಾತೃ ಸಂಬಂಧ. ಅದಕ್ಕೆ ಮಿಕ್ಕಿದ್ದೆಲ್ಲವೂ ಇದೆ, ಎಲ್ಲವೂ ಶ್ರೇಷ್ಠವೇ. ಆದರೆ ಇದನ್ನು ಮೀರಿಸಿದ್ದು ಯಾವುದೂ ಇಲ್ಲ. ಇದನ್ನು ಮೀರಿಸಿದ್ದು ಯಾವುದೂ ಇಲ್ಲ. ಆ ತಾಯಿಯ ಹೃದಯವನ್ನು ಮೀರಿಸಿದ್ದು ಯಾವುದೂ ಇಲ್ಲ. ತನಗೆ ಎಷ್ಟೇ ಕಷ್ಟ ಆದ್ರೂ ತನ್ನ ಸಂತತಿ ಚೆನ್ನಾಗಿರಬೇಕು ಅಂತ ಮಿಡಿಯುವ ಒಂದು ಹೃದಯ ಇದ್ರೆ ಅದು ಕೇವಲ ತಾಯಿ ಹೃದಯ. ನಾವು ಅದನ್ನು ಲಕ್ಷ್ಮೀ ಹೃದಯ ರಹಸ್ಯದಲ್ಲೂ ನೋಡ್ತೀವಿ. ಅಮ್ಮ, ನೀ ಬರಲೇಬೇಕು, ನೀ ಬಂದೇ ಬರ್ತೀಯ. ಯಾಕೆ? ನನ್ನಲ್ಲಿ ದೋಷಗಳಿಲ್ಲ ಅಂತಲ್ಲ, ನನ್ನ ದೋಷಗಳಿದ್ರೂ ಕೂಡ ನೀ ಬಂದೇ ಬರ್ತೀಯ. ಯಾಕೆ? ಯಾವ ತಾಯಿಯು ಮಕ್ಕಳ ದೋಷವನ್ನ, ಗುಣಗಳನ್ನು ನೋಡಿ ಬರಲ್ಲ. ಅವ್ರು ಮಾತಾಡ್ತಾನೆ, ನಾನು ಇನ್ನೊಂದು ನಿಮಿಷ ಹೇಳ್ತೀನಿ. ಒಂದ್ಸರಿ ಹೊರಗಡೆ 10 ವರ್ಷದ ಹುಡುಗ ಆಟಕ್ಕೆ ಹೋಯ್ತು. ಒಬ್ಬನೇ ಮಗ, ಪ್ರೀತಿಯಿಂದ ಬಳಸಿದ್ರು. ಕುಟುಂಬ, ಅಜ್ಜ ಅಜ್ಜಿ, ತಂದೆ ತಾಯಿ, ಚಿಕ್ಕಪ್ಪ ಎಲ್ಲ ಇದ್ರು. ಆಟ ಆಡಕ್ಕೆ ಹೊರಟೋಗಿದ್ದು ಜೋರ ಮಳೆ ಶುರುವಾಗೋಯ್ತು. ಇದು ಗೊತ್ತಾಗಲಿಲ್ಲ, ಮಳೆನೇ ನೆನ್ಕೊಂಡು ಮನೆಗೆ ಓಡಿ ಬಂತು. ಅಜ್ಜ ಕೂತಿದ್ರು ಈಸಿ ಚೇರಲ್ಲಿ. ಯಾಕೋ ಗೊತ್ತಾಗಲ್ವೇನೋ ನಿನಗೆ? ಮಳೆ ಬರುತ್ತೆ ಅಂತ ಗೊತ್ತ ತಕ್ಷಣ ಒಳಗೆ ಬರೋಕ್ಕೆ ಗೊತ್ತಾಗಲಿಲ್ವೇನೋ? ನೆನ್ಕೊಂಬಂದಿದೆಯಲ್ಲ, ಹೋಗೋ ಅಂತಂದರು. ಅವರಪ್ಪಲ್ಲೇ ಕೂತಿದ್ರು. ಏಯ್, ಎಷ್ಟದೇ ಹೇಳೋದು ಭೂದೇವಿ, ಗೊತ್ತಾಗಲ್ಲ ನಿನಗೆ? ಇನ್ನು ಚಿಕ್ಕ ಹುಡುಗನ ನೀನು, 10 ವರ್ಷ ಆಗಿದೆ ನಿನಗೆ ಅಂತ ಅವರು ಬೈದರು. ಚಿಕ್ಕಪ್ಪ, ನೋಡು, ಇನ್ಮೇಲೆ ಹೀಗೆ ನೆನ್ಕೊಂಬಂದ್ರೆ ನೆಗಡಿ ಸೀತಾದರೆ ನಾನಲ್ಲಿ ಆಸ್ಪತ್ರೆ ಕರ್ಕೊಂಡೋಗಲ್ಲ, ಕೊಡ್ತೀನಿ ನೋಡು ಅಂದರು. ಪಾಪ ಎಲ್ಲರೂ ಬೈದರು. ಅವರಮ್ಮ ಕರ್ಕೊಂಡು ಹೋಗಿ ಬಿಸಿನೀರು ಹಾಕಿ ಟವಲ್ ಒರೆಸಿ ಮಗುನ ಮುದ್ದಾಡಿ ಅವಳೂ ಬೈದ್ಲು. ಏನಂತ? ಏ ಮಳೆ, ನಿಂಗೆ ಗೊತ್ತಾಗಲ್ವಾ ನನ್ನ ಮಗ ಆಡ್ತಿದ್ದಾನೆ ಅಂತ? ನೀನು ಆಮೇಲೆ ಬರಬಾರ್ದಿತ್ತ ಅಂತ. ಎಲ್ಲರೂ ಮಗನನ್ನು ಬೈದರು, ಆದರೆ ತಾಯಿ ಬೈದಿದ್ದು ಮಳೆಯನ್ನು. ಇದು ಮಾತೃತ್ವದ ಮ್ಯಾಕ್ಸಿಮಿಟಿ ಬಿಹೇವ್ಸಿ. ಎಲ್ಲರ ತಾಯಿಯಂದರೂ ಅಷ್ಟೇ, ಆ ಮಾತೃ ಹೃದಯ ಅನ್ನೋದೇ ಹಾಗೆ. ನನ್ನ ಮಗು ಆಟಕ್ಕೆ ಹೋಗಿದ್ದೆ ಅಂತ ಗೊತ್ತಾಗಲಿಲ್ವಾ ನಿನಗೆ? ಈಗಲೇ ಹೋಗ್ಬೇಕಾಗಿತ್ತ ನೀನು? ದಟ್ ಈಸ್ ಹೌ ದ ಮದರ್ಹುಡ್ ಸ್ಟ್ಯಾಂಡ್ಸ್. ಅದಕ್ಕೆ ಅದೊಂದು ಬಿಕ್ಕಿದ್ದೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ಬೋದು, ಆದರೆ ಇದೊಂದನ್ನೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಏನು? ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ಚಿಕ್ಕ ಮಗು, ತಾಯಿ ಅದಕ್ಕೆ ಸ್ನಾನ ಮಾಡಿಸಿ ಪೌಡ್ರ್ ಹಾಕಿ ಬಟ್ಟೆ ಹಾಕಿ ಸ್ವಲ್ಪ ಅಂಬೆಗಾಲು ಇಡ್ತಾ ಇದೆ. ಯಜಮಾನ್ರು ಕೈಲಿ ಹೋಗಿ ಕೊಟ್ಟು ಹೋಗುತ್ತಾರೆ. ಅವರು ಆಟ ಆಡಿಸ್ತಾ ಇರ್ತಾರೆ. ಅದೇನೋ ಸುಮ್ಮನೆ ಅಳಕ್ಕೆ ಶುರು ಮಾಡುತ್ತೆ. ಎಷ್ಟೋ ಸಮಾಧಾನ ಮಾಡ್ತಾನೆ ಗಂಡಸು.
10 ನಿಮಿಷ ಅದು ಇದು ತೋರಿಸಿ ಮಾಡ್ತಾನೆ, ಕೊನೆಗೆ ಅದು ನಲ್ಲು ನಿಲ್ಸಲ್ಲ. ಅವಾಗ ಏನಂತಾನೆ, ಕರ್ಕೊಳ್ಳೆ ನಿನ್ನ ಮಗುನ. ಎಲ್ಲರೂ ಹೇಳೋದೆ, ಕರ್ಕೊಳ್ಳೆ ನಿನ್ನ ಮಗುನ. ಆದರೆ ತಾಯಿ ಬಂದು ಕರ್ಕೋತಾಳೆ, ಅಳುತ್ತೆ. ಎಷ್ಟು ಪೇಷನ್ಸಲ್ಲಿ ಅವಳು ಸಮಾಧಾನ ಮಾಡ್ತಾಳೆ. ಆ ಮಗು ಆಡುವ, ಅವಳಿಗೆ ಏನು ಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಮಗುಗೆ ಭಾಷೆ ಬರಲ್ಲ, ಆ ಮಗುಗೆ ಏನು ಹೇಳ್ತಿದೆ ಅಂತ ಗೊತ್ತಾಗಲ್ಲ. ಆ ಮಗುವಿನ ಭಾಷೆ ಅರ್ಥ ಆಗೋದು ಒಬ್ಬರಿಗೆ ಅಂದರೆ ಅದು ತಾಯಿ ಮಾತ್ರ. ದಿಸ್ ಇಸ್ ಹೌ ದ ವಂಡರ್ಸ್ ಆಫ್ ದಟ್ ಮದರ್ಹುಡ್ ಗೋಸ್ ಇನ್ ದ ಹೋಲ್ ವರ್ಲ್ಡ್, ಇನ್ ದ ಹೋಲ್ ಯೂನಿವರ್ಸ್. ಅದಕ್ಕೆ ಯಾದೇವೇ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥೆ. ತಾಯಿ ಒಬ್ಳಿಗೆ ಗೊತ್ತಾಗೋದು. ಅದಕ್ಕೆ ಹೊಟ್ಟೆ ನೋವ್ತಾ ಇದೆಯಂತೆ ಅಂಥೇಳಿ ಅವಳು ಉಮ ಒಟ್ಟರು ಅದಿಂಥದ್ದು ಹಾಕ್ತಾರಲ್ಲ, ಅದನ್ನು ಹಾಕ್ತಾಳೆ. ಇನ್ಯಾರಿಗೂ ಪ್ರಪಂಚದಲ್ಲಿ ಆ ಮಗುವಿನ ಮಾತಾಡ್ತಾ ಆಗಲ್ಲ. ದಟ್ ಈಸ್ ಹೌ. ಅದಕ್ಕೆ ಯಾದೇವಿ ಸರ್ವಭೂತೇಶು ಮಾತೃರೂಪ. ಅದು ಮಾತೃ, ಇಟ್ ಇಸ್ ನಾಟ್ ಜಸ್ಟ್ ಎ ಫಿಗರ್, ಇಟ್ಸ್ ದ ಮದರ್ಹುಡ್. ಐ ಕೆನಾಟ್ ಎಕ್ಸ್ಪ್ಲೇನ್. ಮಾತೃತ್ವ, ಮಾತೃ ಅಲ್ಲ, ಮಾತೃತ್ವ. ಅದು ಮದರ್ಹುಡ್ ಅಂದರೆ ಮಾತೃತ್ವ. ತಾನೇ ತಾನಾಗಿ ಅದು ಬಂದುಬಿಡುತ್ತೆ. 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಬೆಳೆಸಿದಂಥ ತಾಯಿ ಪ್ರಸವ ವೇದನೆಯಲ್ಲಿ ಎಷ್ಟು ನೋವನ್ನು ಅನುಭವಿಸ್ತಾಳೆ. ಆ ನೋವು ಎಲ್ಲಿವರೆಗಿರುತ್ತೆ? ಆ ಮುದ್ದು ಮಗುವಿನ ಮುಖ ನೋಡುವವರೆಗೆ. ಆ ಮಗು ಡೆಲಿವರಿ ಆದ ಮಗು ನೋಡ್ತಾ ಮಾಯ ಆಗಿಬಿಡುತ್ತೆ. ಯಾಕೆ? ಪೇಯ್ನ್ ಹೋಗಲಿಲ್ಲ. ಆ ಮುದ್ದು ಮಗುವಿನ ಮುಖದಲ್ಲಿ ನಗುವನ್ನು ನೋಡಿದ ತಕ್ಷಣ ಈ ತಾಯಿಯ ನೋವು ಕಡಿಮೆ ಆಗೋಗುತ್ತೆ. ಯಾಕೆ? ಅದೇ ಮಾತೃತ್ವ. ದಟ್ ಇಸ್ ದ ಮದರ್ಹುಡ್. ಅದಕ್ಕೆ ಯಾದೇವಿ ಸರ್, ಅದು ಬರೀ ಒಬ್ಬ ನನ್ನ ತಾಯಿಗೆ ಅಥವಾ ನಿನ್ನ ತಾಯಿಗೆ ಅಲ್ಲ, ಇದು ತಾಯಿಗಲ್ಲ, ತಾಯಿತನಕ್ಕೆ. ಇದು ಮಾತೃಗಲ್ಲ, ಮಾತೃತ್ವಕ್ಕೆ. ಇಟ್ ಇಸ್ ನಾಟ್ ಫಾರ್ ದ ಮದರ್, ಇಟ್ ಇಸ್ ಫಾರ್ ದ ಮದರ್ಹುಡ್. ನಮಗಲ್ಲ, ಇಡೀ ಜಗತ್ತಿನಲ್ಲಿರುವ ಎಲ್ಲ ಕ್ರಿಮಿ ಕೀಟ ಪಶು ಪ್ರಾಣಿಗಳಲ್ಲಿ ಆ ಇರ್ತಕ್ಕಂತಹ ಮಾತೃತ್ವ. ಇಡೀ ಜಗತ್ತಿನಲ್ಲಿ ಆ ಮಾತೃತ್ವ ಇರುವುದರಿಂದ ಇವತ್ತು ಜಗತ್ತು ಉಳಿದಿರತಕ್ಕಂಥ, ನಾನು ನೀನು ಎಲ್ಲ ಉಳಿದಿರ್ತಕ್ಕಂಥ. ಜೈ ಶ್ರೀ. ಜೈ ಶ್ರೀ ಮಾತಾ. ಸಾರಿ ಮಾತಾಡೋದಕ್ಕೆ. ಮಾತೃತ್ವ, ಆ ತಾಯಿಯ ಮಮತೆ ಹೃದಯ, ಆ ತಾಯಿಗೆ ಯಾರೂ ಹೇಳ್ಕೊಟ್ಟಿಲ್ಲ, ಆದರೆ ಒಳಗಿಂದ ಹೇಗೆ ಬಂತು ಅದನ್ನೇ ಆ ಜಗನ್ಮಾತೆಯ ಈಗ ಅಶ್ವತ್ಥ ಇದು ಆಫ್ ಮಾಡಿಸಿ ಮಾಡಿ. ಆ ತಾಯಿ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾಳೆ, ನಮ್ಮನ್ನು ದುರ್ಗತಿಯಿಂದ ಪಾರು ಮಾಡ್ತಾಳೆ. ಯಾವ ಆ ತಾಯಿ ನಮ್ಮನ್ನು ದುರ್ಗತಿಯಿಂದ ಪಾರು ಮಾಡ್ತಾಳೆ ಅವಳನ್ನು ಕರೆಯುವುದೇ ದುರ್ಗಾ. ದುರ್ಗಾ ದುರ್ಗತಿ ನಾಶಿನಿ. ದುರ್ಗತಿಯನ್ನು ನಾಶ ಮಾಡ್ತಕ್ಕಂಥದ್ದು. ಹೇಗೆ ದುರ್ಗತಿಯನ್ನು ನಾಶ ಮಾಡ್ತಾಳೆ? ನಾವು ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ನೋಡ್ತೀವಿ. ತಾಯಿಗೆ ಪ್ರಾರ್ಥನೆಯನ್ನು ಮಾಡ್ತೀವಿ ಲಕ್ಷ್ಮಿಗೆ, ಅಮ್ಮ ಬ್ರಹ್ಮ ನಾನು ಬರುವಾಗ ಹಣೆಯ ಬರಹವನ್ನು ಬರೆದು ಕಳಿಸಿದಾನಮ್ಮ, ಆ ಬ್ರಹ್ಮ ಬರೆದು ಕಳಿಸಿರುವ ಹಣೆಯ ಬರಹದ ಫಲ ನನಗೆ ಬೇಡಮ್ಮ, ನೀನು ನಿನ್ನ ಅಮೃತ ಹಸ್ತದಿಂದ ನನ್ನ ಹಣೆಯ ಬರಹವನ್ನು ಅಳಿಸಿ ಸಕಲ ಸೌಭಾಗ್ಯವನ್ನು ಸೂಚಿಸುವ ರೇಖೆಯನ್ನು ಸ್ಪಷ್ಟವಾಗಿ ಬರೆಯಮ್ಮ ಅಂತ ಕೇಳ್ಕೊತೀವಿ. ಆದರೆ ಗೊತ್ತಿರಬೇಕು, ಲಕ್ಷ್ಮಿ ಅಳಿಸಲ್ಲ. ಅಳಿಸೋಳು ದುರ್ಗೆ, ಮತ್ತೆ ಬರೆಯೋಳು ಲಕ್ಷ್ಮಿ. ಅದಕ್ಕೆ ದುರ್ಗಾ ಲಕ್ಷ್ಮಿ. ನಾವು ದುರ್ಗಾ ಸಂಸ್ಥಾನ ಅಂತ ಹೇಳಿದ್ರು ಅಲ್ಲಿ ಲಕ್ಷ್ಮಿಗೆ ಪ್ರಾಧಾನ್ಯತೆ ಇರುತ್ತೆ. ಆದರೆ ಇವಳು ಅಳಿಸ್ತೇ ಇದ್ರೆ ಅವಳು ಬಳೆಯೋಕ್ಕಾಗಲ್ಲ. ಆ ಅಳಿಸುವ ಶಕ್ತಿ ಏನಿದೆ ಅದು ದುರ್ಗೆ, ಮತ್ತೆ ಸಕಲ ಸೌಭಾಗ್ಯವನ್ನು ಸೂಚಿಸುವ ರೇಖೆ ಬರೆಯೋದೇನಿದೆ ಅದು ಲಕ್ಷ್ಮಿ. ಹಾಗಾಗಿ ದುರ್ಗಾ ದುರ್ಗತಿ ನಾಶಿನಿ ಅಂದ್ರೆ ಏನು ಅಂದರೆ ನಿನ್ನ ಹಣೆಯ ಬರಹದಲ್ಲಿ ಏನಿತ್ತು ಎಲ್ಲವನ್ನು ಅಳಿಸ್ತಾಳೆ ಅವಳು. ಅದಕ್ಕೆ ದುರ್ಗತಿ ನಾಶಿನಿ ಅಂತ ಕರೆಯೋದು. ಅಂತಹ ದುರ್ಗೆಯನ್ನು ಇವತ್ತು ಅವಳ 108 ನಾಮಗಳಲ್ಲಿ ನಾವು ಅರ್ಚನೆಯನ್ನು ಮಾಡ್ತಾ ಹೋಗೋಣ. ಸಿಟ್ ಸ್ಟ್ರೈಟ್, ಟೇಕ್ ಎ ಲಾಂಗ್ ಬ್ರೀತ್. ಏನಿದೆಯಪ್ಪ ಅರ್ಚನೆಗೆ ಹೇಳಿದಾಗ ಓಂ ಶ್ರೀ ದುರ್ಗಾಯೇ ನಮಃ ಅಂತ ಹೇಳ್ತಾ ಹೋಗು. ಮೊದಲು ಆನೆಯನ್ನು ಮಾಡು.
ಶ್ರೀಚಕ್ರದ ಫೋಟೋವನ್ನು ಮುಟ್ಕೊಂಡು ಎಡಗೈಯನ್ನು ಹೃದಯದ ಮೇಲೆ ಇಟ್ಕೊಂಡು ತಾಯಿಯನ್ನ ಕರಿ ಹೇಳು, ಸ್ವಾಮಿನೇ ಸರ್ವ ಜಗನ್ನಾಥೆ ಯಾವತ್ ಕುಂಕುಮಾರ್ಚನಾ ವಸಾನಕಂ ತಾವದ್ ಪ್ರೀತಿ ಭಾವೇನ ಅಸ್ಮಿನ್ ಚಕ್ರೆ ಅಸ್ಮಿನ್ ಬಿಂಬೆ ಸನ್ನಿಧಿಂ ಕುರು. ಇನ್ನೊಂದ್ಸರಿ ಪ್ರಾರ್ಥನೆ ಮಾಡೋ, ಸ್ವಾಮಿನಿ ಸರ್ವ ಜಗನ್ನಾಥೆ ದುರ್ಗಾ ದುರ್ಗತಿ ನಾಶಿನಿ ಯಾವತ್ ಕುಂಕುಮಾರ್ಚನಾ ವಸಾನಕಂ ತಾವದ್ ಪ್ರೀತಿ ಭಾವೇನ ಅಸ್ಮಿನ್ ಚಕ್ರೆ ಅಸ್ಮಿನ್ ಬಿಂಬೆ ಸನ್ನಿಧಿಂ ಕುರು. ಕಣ್ಣು ಗೊತ್ಕೊಂಡು ಕೈ ಮುಗಿದು ಹೇಳು, ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ದುರ್ಗೆ ದೇವಿ ನಮೋಸ್ತುತೆ. ದುರ್ಗೆ ದೇವಿ ನಮೋಸ್ತುತೆ. ವಿಶೇಷವಾಗಿ ನಮ್ಮ ಮನೆಗಳಲ್ಲಿರ್ತಕ್ಕಂಥ ಅಥವಾ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವಿಟಿಯನ್ನು ಹೊಡೆದೋಡ್ಸೋಕ್ಕೆ ನಾವು ಇದನ್ನು ಮಾಡ್ತಾ ಇರ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಗೆಟಿವಿಟಿ ಮೊದಲು ಹೋಗಬೇಕು. ಅದಕ್ಕೋಸ್ಕರವೇ ಆ ದುರ್ಗಾಯನ್ನು ವಿಶೇಷವಾಗಿ ಪೂಜೆದು. ಮತ್ತು ಅವಳ ಬಹುಮುಖ್ಯವಾದ ಕಾರ್ಯ ಏನು ಅಂದರೆ, ನಮ್ಮ ಎಲ್ಲ ಸೋಲುಕ್ಕೆ ಅಥವಾ ನಮ್ಮ ಕೆಲಸಗಳು ಆಗದೇ ಇರುವುದಕ್ಕೆ ನಮ್ಮ ಕಾರಣ ಏನಪ್ಪ ಅಂದರೆ, ನಮಗೆ ತಿಳಿಯದಂತೆ ನಮ್ಮ ಹೃದಯದಲ್ಲಿ ಒಂದು ಭಯ ಇರುತ್ತೆ. ಆ ಭಯ ಹೋಗುವವರೆಗೂ ಏನನ್ನು ಸಾಧಿಸೋಕ್ಕಾಗಲ್ಲ. ಆದರೆ ನಮಗೆ ಗೊತ್ತೇ ಆಗಲ್ಲ ಅದಿದೆ ಅಂತಲೇ. ದಟ್ ಈಸ್ ದೇರ್ ಇನ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಒಳಗಡೆ. ಆ ಭೀತಿಯನ್ನು ನಾಶ ಮಾಡೋಳು ಯಾರಪ್ಪ ಅಂದರೆ ದುರ್ಗೆ. ದುಷ್ಟಭೀತಿ ಮಹಾಭೀತಿ ಭಂಜನಾಯೈ ನಮೋ ನಮಃ. ಯಾವಾಗ ಅದು ಹೊರಟೋಗುತ್ತೆ, ದಟ್ ಇಸ್ ದ ಮೇಜರ್ ನೆಗೆಟಿವಿಟಿ. ವಾಟ್ ಇಸ್ ದ ನೆಗೆಟಿವ್ ಫ್ಯಾಕ್ಟರ್ ವಿತ್ ಇನ್ ಅಸ್? ದಟ್ ಫಿಯರ್. ಕ್ಷಣಕ್ಕೂ ಇರುತ್ತೆ. ನೆಕ್ಸ್ಟ್ ಹೇಗೆ ಏನಾಯಿತು ಏನೂ ಆಗಲ್ಲ. ಏನಾಗಬೇಕು ಅದಾಗಲ್ಲ. ಅದು ಹೇಳೋಕೆ ಸುಲಭ. ಬಟ್ ವೆರಿ ಮೂಮೆಂಟ್ ವಿ ವಿಲ್ ಬಿ ಫೇಸಿಂಗ್ ದಟ್ ಫಿಯರ್. ವಿತೌಟ್ ಅವರ್ ನಾಲೆಡ್ಜ್ ಎವ್ರಿ ಒನ್ ಮೂಮೆಂಟ್ ಟು ಮೂಮೆಂಟ್ ಆರ್ ಇನ್ ದಟ್ ಫಿಯರ್. ಅದು ನಾಶ ಮಾಡ್ತಕ್ಕಂಥ ಶಕ್ತಿಗೆ ನಾವೇನಂತ ಕರಿತೀವಿ? ಅವಳನೆಯ ದುರ್ಗೆ ಅಂತ ಕರಿತೀವಿ.